ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತು ನಡೆದಂತಹ ದಾವಣಗೆರೆ ಜಿಲ್ಲೆಯ ಕೆಮಿಸ್ಟ್ರಿ ಕ್ವಶನ್ ಪೇಪರನ್ನು ನಿಮಗೆಲ್ಲರಿಗೂ ಕೂಡ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ ವಿತ್ ಕೀ ಆನ್ಸರ್ ಸರ್. ಬನ್ನಿ, ಯಾರಿಗೆಲ್ಲ ಕೆಮಿಸ್ಟ್ರಿ ಎಕ್ಸಾಮ್ ಆಗಿರೋ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಪಿಕ್ ದಿ ಕರೆಕ್ಟ್ ಆಪ್ಷನ್ ಅಮಾಂಗ್ ದಿ 4 ಗಿವನ್ ಆಪ್ಷನ್ಸ್ ಫಾರ್ ಆಲ್ ದಿ ಕ್ವಶನ್ಸ್ ಅಂತ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ antifreeze in automobile radiators ಅಂತ ಇದೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 2 ದಿ ಮಿಕ್ಸ್ಚರ್ ದಟ್ ಫಾರ್ಮ್ಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಎಸಿಯೋಟ್ರೋಪ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ವಾಟರ್ ನೈಟ್ರಿಕ್ ಆಸಿಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಬ್ಲಡ್ ಸೆಲ್ಸ್ ರಿಟೈನ್ ದೇರ್ ನಾರ್ಮಲ್ ಶೇಪ್ ಇನ್ ಸೊಲ್ಯೂಷನ್ ವಿಚ್ ಆರ್ ಡ್ಯಾಶ್. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. Isotonic to blood. Question number 4, my dear children, standard reduction potential of the half reactions given below. Question number 4 right answer is option A is the right answer. Standard cell potential is dash. Right answer is all of the above. Question number 6, which of the following is the example for polyhalogen compound ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಆಪ್ಷನ್ ಡಿ ಆಗಿರುತ್ತೆ. ಬ್ರೋಮೋ ಫೋಮ್ ಇಸ್ ದ ರೈಟ್ ಆನ್ಸರ್. Question number 7, my dear children, which compound among the following will react faster in SN2 reaction? Question number 7 right answer is option A is the right answer. Clear? ಎ ಅಲ್ಲ, ಕ್ವಶನ್ ನಂಬರ್ ಎಗೆ ಯಾವುದು CH3 CH2 Cl ಅಂದರೆ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು ಕ್ವಶನ್ ನಂಬರ್ 7ಗೆ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ದ ಟೋಟಲ್ ನಂಬರ್ ಆಫ್ ಆಲ್ಕೀನ್ಸ್ ಪಾಸಿಬಲ್ ಬೈ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಫ್ 3-bromo-3 ಅಂತ ಇದೆಲ್ವಾ, ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 8 ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ಎ ಡಿವೈಸ್ ದಟ್ ಕನ್ವರ್ಟ್ ಎನರ್ಜಿ ಆಫ್ combustion of fuels like hydrogen and methane directly ಏನಿದು into electric energy is called dash ಅಂತ ಇದೆ, ಅಥವಾ ಈಸ್ ನೋನ್ ಆ್ಯಸ್ ಡ್ಯಾಶ್ ಅಂತ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಫ್ಯೂಯಲ್ ಸೆಲ್, ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರು 10, 11 ಸ್ವಲ್ಪ ಡೌಟ್ ಇದೆ ಕಡ್ರೋ. ನನ್ನ ಪ್ರಕಾರ ಕ್ವಶನ್ ನಂಬರು 10 ಏನು ಹೇಳೋಣಪ್ಪ ನಿಮಗೆ. ಕ್ವಶನ್ ನಂಬರ್ 10ಗೆ ನನಗೆ ಎ ಡಿನಲ್ಲಿ ಡೌಟ್ ಇದೆ. ಕ್ವಶನ್ ನಂಬರ್ 11ಗೂ ಅಷ್ಟೇ ಎ ಡಿನಲ್ಲಿ ಡೌಟ್ ಇದೆ, ದಯವಿಟ್ಟು ಅದನ್ನು ಸರಿಪಡಿಸ್ಕೊಳ್ಳಿ. ಕ್ವಶನ್ ನಂಬರ್ 12, ವಾಟ್ ಈಸ್ ದ ಪರ್ಸಂಟೇಜ್ ಆಫ್ ಲ್ಯಾಂಥೊನೈಡ್ ಮೆಟಲ್ ಇನ್ ಮಿಶ್ ಮೆಟಲ್ ಅಂತ ಇದೆ. ಕ್ವಶನ್ ನಂಬರ್ 12 ರೈಟ್ ಆನ್ಸರ್ ಈಸ್ 90%. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಬೇಸಿಕ್ ಆಕ್ಸೈಡ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಡ್ಯಾಶ್ ಅಂತ ಇದೆ. 13th ಕ್ವಶನ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಏನು ಆಪ್ಷನ್ ಸಿ ಅಂತೀನಿ, Cr2O3 ಅಂತ ಇದಲ್ವಾ, ದಟ್ ಈಸ್ ದಿ ರೈಟ್ ಆನ್ಸರ್. ಆಯಿತಾ. ಕ್ವಶನ್ ನಂಬರ್ 14, ದ ಕರೆಕ್ಟ್ IUPAC ನೇಮ್ ಆಫ್ ಅಂತ ಇದೆ ಅಲ್ವಾ. ಕ್ವಶನ್ ನಂಬರ್ 14 ರೈಟ್ ಆನ್ಸರ್ ಈಸ್ ಯಾವುದು ಹೇಳೇನ್ರಿ. ಎಸ್, ದಟ್ ಈಸ್ ಆಪ್ಷನ್ ಬಿ, ಪೊಟ್ಯಾಷಿಯಮ್ ಟ್ರೈಆಕ್ಸಲೇಟೋಕ್ರೋಮೇಟ್ ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 14. 15th ಕ್ವಶನ್, ಲಿಂಕೇಜ್ ಐಸೋಮೆರಿಸಮ್ ಅರೈಸಸ್ ಇನ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಕಂಟೈನಿಂಗ್ ಡ್ಯಾಶ್ ಅಂತ ಇದೆ. 15ನೆಯ ಪ್ರಶ್ನೆಗೆ ಆಂಬಿಡೆಂಟೇಟ್ ಲಿಗ್ಯಾಂಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ main question number 2, my dear children, fill in the blanks by choosing the appropriate answers given in the bracket. People taking a lot of salt develop swelling of puffiness of their tissue. This disease is called dash, that is edema. Question number 17, the amount of charge carried by 1 mole of ಅಂತ ಇದೆ ಅಯಾನ್ ಇಸ್ ಡ್ಯಾಶ್ ಫ್ಯಾರಡೆ ಅಂತ ಇದೆ, ಅದಕ್ಕೆ 2 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಎಲಿಮೆಂಟ್ ವಿತ್ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ 3D series ಈಸ್ ಡ್ಯಾಶ್, ದಟ್ ಈಸ್ ಕ್ರೋಮಿಯಮ್ ಈಸ್ ದ ರೈಟ್ ಆನ್ಸರ್. Question number 19, in a coordination entity central atoms ions are referred as dash. 19th question, that is Lewis acid is the right answer. Question number 20, dash complexes do not show geometric isomerism ಅಂತ ಇದೆ, ಇದಕ್ಕೆ ಟೆಟ್ರಾಹೆಡ್ರಲ್ ಇಸ್ ದ ರೈಟ್ ಆನ್ಸರ್. ಮೈ ಡಿಯರ್ ಚಿಲ್ಡ್ರನ್, ನೋಡಿ ಮುಂದೆ ಬರುವಂಥ ಪಾರ್ಟ್ ಎ ಕಂಪ್ಲೀಟ್ ಆಯಿತು. 20 ಮಾರ್ಕ್ಸಿಗೆ 21 ತೆಗೆದರೆ ಪಾಸ್ ಆದ್ರೇನು ಏನಾದ್ರೇನು ಅದು ಅಲ್ಲ ಮುಖ್ಯ.
ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಆನ್ಯುವಲ್ ಎಕ್ಸಾಮಿಗೆ ಅನ್ನುವಂಥದ್ದು ಮುಖ್ಯ. ಯಾಕಂದರೆ ಇದು ಕೋರ್ ಸಬ್ಜೆಕ್ಟು, ಇದು ಇಂಟರ್ನಲ್ಲಿಗೆ ಕೌಂಟ್ ಆಗಲ್ಲ. ಹಾಗಾಗಿ ನಾನು ಡೈರೆಕ್ಟ್ರಿ ಅದರಲ್ಲಿ ಏನಿದೆ ನಿಜ ಮಾತಾಡಲಿಕ್ಕೆ. ಹಾಗಾಗಿ ವಿದ್ಯಾರ್ಥಿಗಳೇ, ಪಾರ್ಟ್ ಸಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಮುಂದಿನ ಪರೀಕ್ಷೆಗಳಿಗೂ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲ ಕ್ವಶನ್ ಪೇಪರನ್ನು ತಗೊಳ್ಳು, ಏನು ಕಲೆಕ್ಟ್ ಮಾಡಿಕೊಂಡು ಎಲ್ಲ ಕ್ವಶನ್ ಪೇಪರಲ್ಲಿ ತಗೊಳ್ಳು. ಏನು ಮಾಡಬೇಕು ಹೇಳಿ ನೋಡೋಣ. ಎಸ್, ಯು ಶುಡ್ ಡೂ ಹಾರ್ಡ್ ವರ್ಕ್ ಮೈ ಡಿಯರ್ ಚಿಲ್ಡ್ರನ್. ಏನೇ ಡೌಟ್ ಇದ್ದರೂ, ಏನೇ ತೊಂದರೆ ಇದ್ದರೂ, ಪ್ರಾಬ್ಲಮ್ ಇದ್ದರೂ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿಕೊಂಡು ಏನಾದರೂ ತೊಂದರೆ ಇದ್ದರೆ ಕಮೆಂಟ್ ಮುಖಾಂತರ ತಾವುಗಳು ನಮಗೆ ಮೇಲ್ ಮಾಡಬಹುದಾಗಿದೆ. ಜೊತೆಗೆ ಯಾರ್ದೆಲ್ಲ ಇಂಗ್ಲೀಷ್ ಎಕ್ಸಾಮ್ ಇನ್ನೂ ಆಗಿಲ್ವೋ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುವಂಥ ಇಂಗ್ಲೀಷ್ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ದಯವಿಟ್ಟು ನಮ್ಮ ಮೇಲ್ ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು ಆಲ್.